ಬೈಕಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಬೈಕ್ ಸವಾರರು ಸಾವನ್ನಪ್ಪಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ವೀರದಿಮ್ಮನಹಳ್ಳಿ ಬೈಪಾಸ್ ಬಳಿ ನಡೆದಿದೆ. ಮಂಜುಳಾ ಹಾಗೂ ಅಭಿಷೇಕ್ ಮೃತ ಬೈಕ್ ಸವಾರರು. ದೇವರಕೊಟ್ಟದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಓದುತ್ತಿದ್ದ ಮಗುನನ್ನು ಮಾತನಾಡಿಸಿಕೊಂಡು ಬರಲು ಮಂಜುಳಾ ಸಂಬಂಧಿಕರಾದ ಅಭಿಷೇಕ್ ಅವರೊಂದಿಗೆ ಬೈಕ್ನಲ್ಲಿ ತೆರಳುತ್ತಿದ್ದಾಗ ವೀರದಿಮ್ಮನಹಳ್ಳಿ ಬೈಪಾಸ್ ಬಳಿ ವೇಗವಾಗಿ ಬಂದ ಕಾರು ಬೈಕಿಗೆ ಡಿಕ್ಕಿ ಹೊಡೆದಿದೆ. ಅಷ್ಟೇ ಅಲ್ಲದೆ 200 ಮೀಟರ್ ಎಳೆದುಕೊಂಡು ಹೋಗಿದೆ. ಇದರಿಂದಾಗಿ ಮಂಜುಳಾ ಹಾಗೂ ಅಭಿಷೇಕ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕಾರು ಚಾಲಕನಿಗೆ ಗಂಭೀರವಾಗಿ ಗಾಯಗಳಾಗಿದ್ದು ಚಳ್ಳಕೆರೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಾಡಿ ಎಸ್ಕಟ್ ಬಂತಲ್ಲ ನಾನು ದೇವರಕೋಟೆ ಅಂತ ಹಿರಿಯೂರ ಹತ್ರ ಏಕಲವ್ಯ ಅಲ್ಲಿ ನಮ್ಮ ಮೊಮ್ಮಗ ಇದ್ದ. ತಾಯಿ ಮತ್ತು ನಮ್ಮ ಮಳೆಯನ್ನು ಇಬ್ಬರು ಹೋಗ್ತಾ ಇದ್ದರು. ಹೋಗ್ತಾ ಇರ್ಬೇಕಾದ್ರೆ ಹಿಂಗಾಗಿದೆ ಸರ್ ಆಕ್ಸಿಡೆಂಟು. 12:15 ಇರ್ಬೇಕು ಸರ್. ಮೊಮ್ಮಗ ಅವನು 6ನೇ ಕ್ಲಾಸ್ ವೀರದಿಮ್ಮನಹಳ್ಳಿ ಬೈಪಾಸ್ ಸೊಸೆ ಆಗ್ಬೇಕು ಸರ್. ನಮ್ಮ ಪಂಚಾಯತಿ ಮೆಂಬರ್ ಸರ್ ಮಗ. ಏನು ಅವರು ತಳಕಡೆಯಿಂದ ಹಿರಿಯೂರ ಕಡೆ ಬರ್ತಾ ಇದ್ರು. ನಾವು ತಳಗೆ ಹೋಯ್ದ್ವಿ, ಹಿಂದ್ಗಡೆ ಬರ್ತಾ ಇದ್ವಿ. ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಷ್ಟೇ. ಅವರು ರೈಟ್ ಕರೆಕ್ಟಾಗಿ ಅವರು ಏನು ಸೈಡಲ್ಲಿ ಹೋಗ್ತಾ ಇದ್ರು ಕರೆಕ್ಟಾಗಿ ಸೈಡಲ್ಲಿ ಹೋಗ್ತಾ ಇದ್ರು. ರಾಂಗ್ ರೂಟಲ್ಲಿ ಬಂದು ಕಾರನ್ನು ಹೊಡೆದು ಸುಮಾರು 200 ಮೀಟ್ರ್ ಎತ್ಕೊಂಡು ಹೋಯ್ತು. ಓವರ್ ಸ್ಪೀಡು ಡ್ರಿಂಕ್ಸ್ ಮಾಡಿದ್ರು. ಡ್ರಿಂಕ್ ಅಂಡ್ ಡ್ರೈವ್. ಯಾರು? ಕಾರು ತಳಕ ಯಾವ ಕಡೆ ಹೋಗ್ತಿದ್ರು? ಹಿರಿಯೂರ ಕಡೆ.